ಅಷ್ಟೇ. ಹೆಚ್ಚಿಗೆ ಮಾಡ್ಲಿಕ್ಕೆ ಹೇಳಿದಾರಾ? ಇಲ್ಲ, ಹೆಚ್ಚಿಗೆ ಮಾಡ್ಲಿಕ್ಕೆ ಹೇಳಿಲ್ಲ, ಅವ್ರು ಕಡಿಮೆ ಮಾಡಿದ್ದು ಹೇಳ್ತಾರೆ. ಹಳೇದೇನಿತ್ತು ಅದನ್ನೇ ಮಾಡಿ ಅಂತ ಅವ್ರು ಏನ್ ಹೇಳ್ತಿದಾರೆ, ನಮ್ ಚಾರ್ಜ್ನ ಕಡಿಮೆ ಮಾಡಿದ್ದು ಹೇಳ್ತಿದ್ದಾರೆ. ನಾನೇನ್ ಹೇಳ್ತಾ ಇದ್ದೀನಿ, ನಮಗೆ ಆ ಚಾರ್ಜ್ ಬರ್ದೇ ಇದ್ರೆ ಆಗಿದ ಮೇಲೆ ಮತ್ತೆ ದುರಸ್ತಿ ಮಾಡಿಬಿಟ್ಟು ಮತ್ತೆ ಇದು ಮಾಡ್ಬೇಕಲ್ಲ, ಅದಕ್ಕೆ ಖರ್ಚಾಗ್ತಲ್ಲ ದುಡ್ಡು, ಅದು ಕಡಿಮೆ ಮಾಡಿದ್ರೆ ಕಷ್ಟ ಆಗ್ತದೆ ಅಂತ ಹೇಳ್ತಾ ಇದ್ದೀನಿ. ಆದರೂ ಸದಸ್ಯರ ಅಭಿಪ್ರಾಯ ಪ್ರಕಾರ ನಾನು ನಮ್ಮ ಇಂದಿನ ಅಧಿಕಾರಿಗಳೊಟ್ಟಿಗೆ ಮಾತಾಡ್ಬಿಟ್ಟು ಅದಕ್ಕೆ ಕ್ರಮ ತಗೊಳ್ತೇನೆ. ಆಯ್ತು. ಓಕೆ. ರಾಘವೇಂದ್ರ ಬಸವರಾಜ್ ಇತ್ನಾಳ್. ಸಚಿವರಿಗೆ ಕೇಳಲಿಕ್ಕೆ ಬಯಸ್ತಾ ಇದೆ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ಇವತ್ತು ಕೊಪ್ಪಳ ಜಿಲ್ಲೆ ಆಗಿರೋದ್ರಿಂದ ನೂತನವಾಗಿ ಒಂದು ಇಂಜಿನಿಯರಿಂಗ್ ಕಾಲೇಜು ಪ್ರಾರಂಭ ಮಾಡಬೇಕಂತೇಳಿ ಮನವಿಯನ್ನು ಹಿಂದೆ ಕೊಟ್ಟಿದ್ದೆ. ಉತ್ತರದಲ್ಲಿ ಬನಾಪುರ ಮತ್ತು ಗಂಗಾವತಿಗೆ ಈಗಾಗಲೇ ಕೊಟ್ಟಿದ್ದೀವಿ ಅಂತಕ್ಕಂಥ ಮಾತನ್ನು ಇವತ್ತು ಹೇಳಿದ್ದಾರೆ. ಇವತ್ತು ಬನಾಪುರದಲ್ಲಿ ಕೂಡ ಇಂಜಿನಿಯರಿಂಗ್ ಕಾಲೇಜ್ ಇದ್ರೂ ಕೂಡ ಅದಕ್ಕೆ ಇನ್ಫ್ರಾಸ್ಟ್ರಕ್ಚರು ಮತ್ತು ಮೂಲಭೂತ ಸೌಕರ್ಯಗಳ ಕೊರತೆ ಇರೋದ್ರಿಂದ ಬಹಳಷ್ಟು ಅನಾನುಕೂಲ ಆಗಿದೆ. ಮುಂದಿನ ದಿನಮಾನಗಳಲ್ಲಿ ಹೆಚ್ಚು ಕಾರ್ಖಾನೆಗಳನ್ನು ಇವತ್ತು ಕೊಪ್ಪಳ ಕ್ಷೇತ್ರ ಹೊಂದಿರೋದ್ರಿಂದ ಇಂಜಿನಿಯರಿಂಗ್ ಕಾಲೇಜು ಮತ್ತು ಪಾಲಿಟೆಕ್ನಿಕ್ ಕಾಲೇಜುಗಳನ್ನು ಕೊಪ್ಪಳದಲ್ಲಿ ಪ್ರಾರಂಭ ಮಾಡತಕ್ಕಂಥ ಒಂದು ಉದ್ದೇಶವನ್ನು ಇವತ್ತು ಮಾನ್ಯ ಉನ್ನತ ಸಚಿವರು ಮತ್ತು ಸರ್ಕಾರ ಮಾಡಿದ್ದೇ ಆದಲ್ಲಿ ವಿದ್ಯಾರ್ಥಿಗಳಿಗೆ ಹೆಚ್ಚು ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತನ್ನು ನಿಮ್ಮ ಮೂಲಕ ಸರ್ಕಾರ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ ಅಧ್ಯಕ್ಷ. ಓಕೆ. ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ಮಾನ್ಯ ಸದಸ್ಯರು ಹೇಳಿದಾಗೆ 2 ಇಂಜಿನಿಯರಿಂಗ್ ಕಾಲೇಜ್ ಕೊಪ್ಪಳ ಜಿಲ್ಲೆಯಲ್ಲಿದೆ. ಗಂಗಾವತಿಯಲ್ಲಿ ಒಂದು, ತಲಕಲ್ಲಲ್ಲಿ ಒಂದು. ಈಗಾಗಲೇ ಈಗ ಸುಮಾರು ವರ್ಷಗಳಿಂದ ಅಲ್ಲಿ ಕೆಲಸ ಕಾಲೇಜ್ ಪ್ರಾರಂಭ ಆಗಿ ವಿದ್ಯಾರ್ಥಿಗಳ ಒಂದು ದಾಖಲಾತಿ ಆಗಿದೆ. ಈಗ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಕೈಗಾರಿಕೆಗಳ ಒಂದು ಗಮನದಲ್ಲಿಟ್ಕೊಂಡು ಹೆಚ್ಚು ಅದಕ್ಕೆ ಸೌಲಭ್ಯ ಕೊಡಬೇಕು ಅಂತಕ್ಕಂಥದ್ದು. ಈಗಾಗಲೇ ತಮಗೆ ಗೊತ್ತಿದೆ, ಎಲ್ಲ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಬೋಧಕೇತರ ಹುದ್ದೆಗಳು ಬಹಳಷ್ಟು ಖಾಲಿ ಇದೆ. ಈಗ ಮಾನ್ಯ ಮುಖ್ಯಮಂತ್ರಿಗಳು ಆಯವ್ಯಯದಲ್ಲಿ ನಮ್ಮ ಇಲಾಖೆಗೆ 2,000 ಹುದ್ದೆಗಳನ್ನು ತುಂಬತಕ್ಕಂಥದ್ದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಕಾಲೇಜು ಶಿಕ್ಷಣ ಮತ್ತು ತಾಂತ್ರಿಕ ಶಿಕ್ಷಣ ಎರಡರಲ್ಲೂ ಮೊದಲು ಅದಕ್ಕೆ ಆದ್ಯತೆ ಕೊಡ್ತಕ್ಕಂಥದ್ದು. ಮತ್ತು ನಾವು ಈಗಾಗಲೇ ತಲಕಲ್ಲಲ್ಲಿ ನಮ್ಮ ಕೌಶಲ್ಯಾಭಿವೃದ್ಧಿ ಇಲಾಖೆಯಿಂದ ಒಂದು ಸ್ಕಿಲ್ಡ್ ಸೆಂಟರನ್ನು ಮಾಡುವಂಥದ್ದಕ್ಕೆ ಈಗ ಇತ್ತೀಚೆಗೆ ವಿಟಿವಿಯಿಂದ ನಾವು ಅದನ್ನು ಒಡಂಬಡಿಕೆ ಮಾಡ್ಕೊಂಡಿದ್ದೀವಿ. ಅಲ್ಲಿ ಇವತ್ತು ಕೌಶಲ್ಯಕ್ಕೆ ಒಂದು ಹೆಚ್ಚು ಆದ್ಯತೆ ಕೊಡ್ತಕ್ಕಂಥ ಒಂದು ದೊಡ್ಡ ವ್ಯವಸ್ಥೆಯನ್ನು ಅಲ್ಲಿ ಸೃಷ್ಟಿ ಮಾಡ್ತಾ ಇದ್ದೀವಿ. ಅದರಿಂದ ಆ ಭಾಗದ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ರೀತಿಯಲ್ಲಿ ಅಲ್ಲಿ ಕೌಶಲ್ಯದ ತರಬೇತಿಯನ್ನು ಕೊಡ್ತಕ್ಕಂಥದ್ದು, ಉದ್ಯೋಗ ಪಡಿತಕ್ಕಂಥದ್ದಕ್ಕೆ ಅವಕಾಶಗಳು ಮಾಡಿಕೊಡ್ತಕ್ಕಂಥ ಕೆಲಸ ಇದೆ. ಅದರಿಂದ ಈಗ ಅಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆನೂ ಅಷ್ಟೇ 60-70% ಮಾತ್ರ ಅಲ್ಲಿ ಅಲ್ಲಿ ದಾಖಲಾತಿ ಆಗ್ತಾ ಇದೆ. ಆ ಪ್ರಮಾಣ ಕೂಡ ಹೆಚ್ಚು ಮಾಡತಕ್ಕಂಥ ನಿಟ್ಟಿನಲ್ಲಿ ಕೂಡ ಸರ್ಕಾರ ಇವತ್ತು ಹಲವಾರು ಕ್ರಮಗಳನ್ನು ತೆಗೆದುಕೊಳ್ತಕ್ಕಂಥ ಕೆಲಸ ಆಗಿದೆ. ಅದರಿಂದ ಮಾನ್ಯ ಸದಸ್ಯರು ಹೇಳ್ತಾ ಇರ್ತಕ್ಕಂಥದ್ದನ್ನ ಖಂಡಿತ ಸರ್ಕಾರ ಗಂಭೀರವಾಗಿ ತಗೊಂಡಿದೆ. ಅದಕ್ಕೆ ಬೇಕಾದಂತ ಸೌಲಭ್ಯಗಳನ್ನು ಕೊಡ್ತಕ್ಕಂಥದ್ದಕ್ಕೆ ಆದ್ಯತೆ ಕೊಡ್ತಾ ಇದೆ. ಜ್ಯೋತಿ ಗಣೇಶ್ ಜಿಬಿ. ವಿಶ್ವಾಸ್ ವಸಂತ್ ವೈದ್ಯ, ಶಿಕ್ಷಣ ಸಚಿವರು. ಸನ್ಮಾನ್ಯ ಸಭಾಧ್ಯಕ್ಷರೇ, ನನ್ನ ಪ್ರಶ್ನೆ ಸಂಖ್ಯೆ 1461 ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಲ್ಲಿ ಕೇಳಬಯಸ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಸಚಿವರು ಒದಗಿಸಿದ್ದಾರೆ. ಆದರೆ ಉತ್ತರದಲ್ಲಿ ಆರ್ಥಿಕ ಇಲಾಖೆಯ ನಿರ್ಣಯದಿಂದ ಬಂದ ಕೂಡಲೇ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿರ್ತಕ್ಕಂಥ ಸಮಸ್ಯೆನ ಹೇಳ್ಬೇಕಂತಂದ್ರೆ ಮಬ್ನೂರು, ಮದ್ಲೂರು, ಜಾಲಿಕಟ್ಟಿ, ಬೆನಕಟ್ಟಿ ಮತ್ತು ತಲ್ಲೂರು ಗ್ರಾಮದಲ್ಲಿರ್ತಕ್ಕಂಥ ಪ್ರತಿ ವರ್ಷ ಸುಮಾರು 250 ವಿದ್ಯಾರ್ಥಿಗಳು ಅಲ್ಲಿಂದ 10ನೇ ತರಗತಿಯಿಂದ ಪಾಸಾಗಿ ಹೊರ ಹೋಗ್ತಾರೆ. ಅದರಲ್ಲಿ ವಿಶೇಷವಾಗಿ 115 ಹೆಣ್ಣು ಮಕ್ಕಳು ಅಲ್ಲಿಂದ ಪಾಸ್ ಆದರೆ 115ರಲ್ಲಿ 75% ಹೆಣ್ಣು ಮಕ್ಕಳು ಶಿಕ್ಷಣದಿಂದ ವಂಚಿತ ಆಗ್ತಾ ಇದ್ದಾರೆ. ಯಾಕಂತಂದ್ರೆ ಅಲ್ಲಿಂದ ಸುಮಾರು 15-20 ಕಿಲೋಮೀಟರ್ ಮುನ್ನೋಳ್ಳಿ ಯರಗಟ್ಟಿಗೆ ಹೋಗಿ ಕಲಿಯುವಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಅವರ ಪಾಲಕರು ಹೆಣ್ಣು ಮಕ್ಕಳನ್ನ ಕಾಲೇಜಿಗೆ ಕಳಿಸ್ಲಿಕ್ಕೆ ಬಹಳಷ್ಟು ಮುಜುಗರವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಈ ಒಂದು ಭಾಗದಲ್ಲಿರ್ತಕ್ಕಂಥ ಈ ಒಂದು ಮದ್ಲೂರು ಪ್ರೌಢಶಾಲೆಯನ್ನ ಈ ಒಂದು ಬಜೆಟ್ನಲ್ಲಿ ಸುಮಾರು 50 ಪೂರ್ವ ಕಾಲೇಜುಗಳನ್ನ ಮಾಡ್ತೀವಿ ಅಂತ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಇದನ್ನ ಒಂದು ತೆಗೆದುಕೊಂಡು ಇದನ್ನ ಒಂದು ಮಾಡಿಕೊಡ್ಬೇಕಂತ ತಮ್ಮ ಮುಖಾಂತರ ನಾನು ನನ್ನ ಸಚಿವರಲ್ಲಿ ಕೇಳಬಯಸ್ತೇನೆ. ಓಕೆ.
ಮಾನ್ಯ ಅಧ್ಯಕ್ಷರೇ, ಅವ್ರು ಹೇಳೋದು ಕರೆಕ್ಟ್. ಈ ವರ್ಷಕ್ಕೆ ಹೆಚ್ಚು ಶಾಲೆಗಳನ್ನು ಮತ್ತೆ KPSCಯಲ್ಲೂ ಕೊಟ್ಟಿರೋದ್ರಿಂದ ಅಲ್ಲೂ ಹೈಸ್ಕೂಲು ಮತ್ತೆ ನನಗೆ PUC ಅವಕಾಶಗಳು ಸಿಗ್ತವೆ. ಹೈಸ್ಕೂಲು ಮತ್ತೆ PUCನ ರಾಜ್ಯಾದ್ಯಂತ ಅವ್ರು ಹೇಳಿರೋ ಪ್ರಕಾರ ಆಗಲೇ ಬಜೆಟಲ್ಲೂ ಕೂಡ ಘೋಷಣೆ ಮಾಡಿರೋದ್ರಿಂದ ನಾವು ಅದನ್ನ ಸಾಕಾರ ಮಾಡಿ ಆದಷ್ಟು ಬೇಗ ಶಾಲೆಗಳನ್ನು ಅವಕಾಶಗಳನ್ನು ಮಾಡಿಕೊಡ್ತೀವಿ. ಓಕೆ. ಡಾಕ್ಟರ್ ಅಶ್ವಥ್ ಮಾನ್ಯ ನಾರಾಯಣ್. ಅಧ್ಯಕ್ಷರೇ, ಇನ್ನೊಂದು ಮುಖ್ಯವಾದ ಸಮಸ್ಯೆ ಅಂತಂದ್ರೆ ನಮ್ಮ ಮುನ್ನೋಳಿ ಒಂದು ದೊಡ್ಡ ಪಟ್ಟಣ, ಅಲ್ಲಿ ಒಂದು ಉರ್ದು ಶಾಲೆ ಕೇವಲ 8ನೇ ತರಗತಿ ಮಾತ್ರ ಇದ್ದು, ಅಲ್ಲಿ ಇನ್ನೊಂದು ಪ್ರೌಢಶಾಲೆ ಇರೋದ್ರಿಂದ ಮತ್ತೊಂದು ಇದಕ್ಕೆ ಪ್ರೌಢಶಾಲೆಯನ್ನ ಕೊಡಲಿಕ್ಕೆ ಬಹಳಷ್ಟು ಸರ್ಕ್ಯುಲರ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಆ ಮುನ್ನೋಳಿಯ ಉರ್ದು ಶಾಲೆಗೆ 9ನೇ 10ನೇ ತರಗತಿ ಕಲಿಯುವ ವಿದ್ಯಾರ್ಥಿಗಳಿಗೆ ಒಂದು ವಿಭಾಗವನ್ನು ಮಾಡಿಕೊಡ್ಬೇಕಂತ ಬಹಳಷ್ಟು ಕಳಕಳಿಯಿಂದ ತಮ್ಮ ಮುಖಾಂತರ ನಾನು ಸಚಿವರಲ್ಲಿ ಈ ಸಂದರ್ಭದಲ್ಲಿ ಕೇಳ ಬಯಸ್ತೇನೆ. ಮಾನ್ಯ ಅಧ್ಯಕ್ಷರೇ, ಅವ್ರ ಜೊತೆಗೆ ಚರ್ಚೆ ಮಾಡಿ ಅದನ್ನ ಏನು ಸೂಕ್ತವಾಗಿರ್ತಕ್ಕಂಥ ನಿರ್ಧಾರವನ್ನ ನಿಮ್ಮ ಪರವಾಗಿ ಮಾಡಿಕೊಡ್ತಕ್ಕಂಥ ತೀರ್ಮಾನ. ಧನ್ಯವಾದಗಳು. ಡಾಕ್ಟರ್ ಅಶ್ವಥ್ ನಾರಾಯಣ್. ಧನ್ಯವಾದಗಳು. ಸಭಾಧ್ಯಕ್ಷರೇ, ಪ್ರಶ್ನೆಯನ್ನು ಕೇಳಲಾಗಿದೆ ನಮ್ಮ ಸನ್ಮಾನ್ಯ ಆರೋಗ್ಯ ಸಚಿವರನ್ನ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.